ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿ ಪ್ರವಾಸ ಕೈಗೊಳ್ತಿದ್ದಾರೆ. ಈಗ ತಾನೇ ಹೇಳ್ತಾ ಇದ್ವಿ, ಖಾತೆಗೆ ಸಂಬಂಧಪಟ್ಟಂತೆ ಖಾತೆ ಶುರುವಾಗಿರೋದು, ಮತ್ತೊಂದು ಕಡೆ 2ನೇ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ದೆಹಲಿ ಪ್ರವಾಸವನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೈಗೊಳ್ತಿದ್ದಾರೆ. ಇವತ್ತು ಸಿಎಂ ಡಿಕೆಶಿ ಜೊತೆ ಡಿಸಿಎಂ ಪರಮೇಶ್ವರ್ ಕೂಡ ದೆಹಲಿ ಪ್ರವಾಸ ಮಾಡ್ತಾರೆ. ಕಾರಣ ವರಿಷ್ಠರ ಜೊತೆಗೆ ಸಭೆ ಇರೋದ್ರಿಂದ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 2 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲೇ ಇರ್ತಾರಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ಸಿಎಂ ಡಿಸಿಎಂ ಆದ್ಮೇಲೆ ಮೊದಲ ಬಾರಿ ಇಬ್ಬರೂ ಕೂಡ ಜಂಟಿಯಾಗಿ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಎಐಸಿಸಿ, ಎನ್ಎಸ್ಯುಐ, ಐವೈಸಿ, ಎಐಎಂಸಿ ಕಚೇರಿಗೆ ಭೇಟಿ ಕೊಡ್ತಾರಂತೆ. ಸಂಜೆ ಕರ್ನಾಟಕ ಭವನದ ಹಿರಿಯ ಐಎಎಸ್ ಅಧಿಕಾರಿಗಳ ಜೊತೆ ಕೂಡ ಸಭೆ ಮಾಡಲಿದ್ದಾರೆ ಇಬ್ಬರು ನಾಯಕರು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ಸಭೆಯ ಬಳಿಕ ಕರ್ನಾಟಕ ಭವನದಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಾಸ್ತವ್ಯ ಹೂಡಲಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಆದ ಬಳಿಕ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಇಬ್ಬರು ಜಂಟಿಯಾಗಿ ದೆಹಲಿ ಪ್ರವಾಸ ಮಾಡ್ತಾ ಇರೋದು. ದೆಹಲಿ ಪ್ರವಾಸದ ಉದ್ದೇಶ ಆಲ್ರೆಡಿ ಗೊತ್ತೇ ಇದೆ. ಒಂದ್ ಕಡೆ ಖಾತೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ, ಇರುವ ಗೊಂದಲಗಳಿಗೆ ತೆರೆ ಎಳಿಬೇಕು, ವರಿಷ್ಠರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಾರೆ. ಅದಾದ ಬಳಿಕ 2ನೇ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಬೇಕು ವರಿಷ್ಠರ ಜೊತೆಗೆ, ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೋಗ್ತಿದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಯಾಕೆ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಎಐಸಿಸಿ, ಎನ್ಎಸ್ಯುಐ, ಎಐಎಂಸಿ ಕಚೇರಿಗಳಿಗೆ ಭೇಟಿ ಕೊಡ್ತಾರಂತೆ ಮುಖ್ಯಮಂತ್ರಿಗಳು. ಸಂಜೆ ಕರ್ನಾಟಕ ಭವನದ ಹಿರಿಯ ಐಎಎಸ್ ಅಧಿಕಾರಿಗಳ ಜೊತೆ ಕೂಡ ಸಭೆ ಮಾಡ್ತಾರೆ. ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿ ಅನ್ನೋ ಕಾರಣಕ್ಕೆ ಸಭೆಯ ಬಳಿಕ ಕರ್ನಾಟಕ ಭವನದಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ವಾಸ್ತವ್ಯ ಹೂಡ್ತಾರೆ. ಇವತ್ತೇ ವರಿಷ್ಠರ ಜೊತೆಗೆ ಮೀಟಿಂಗು ಅಥವಾ ನಾಳೆ ಆಗುತ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ.